ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಪೂಜೆ ಎಲ್ಲ ಮುಗೀತು. ತಿಂಡಿ ಒಂದು ಉಪ್ಪಿಟ್ಟು ಮಾಡಿದ್ದೆ ಇವತ್ತು. ನಿನ್ನೆ ಯಾವುದೇ ವ್ಲಾಗ್ನ ಮಾಡಿರಲಿಲ್ಲ ನಾನು. ಸ್ವಲ್ಪ ಅಲ್ಲವಿತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಇತ್ತು. ನಂಗೆ ಗೊತ್ತೇ ಇಲ್ಲ ನಾನು ಅಲ್ಲೂ ಉಳ್ಕಲಾಗಿದ್ದೇವೆ ಅಂತ. 4 ಕಲ್ಲು, ಲಾಸ್ಟ್ ಮೇಲೆ 2 ಕೆಳಗಡೆ 2 ಉಳ್ಕಲಾಗಿದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇಷ್ಟು ದಿನ ಈ ಜಾಸ್ತಿ ನೋವು ಬಂದಿಲ್ಲ ನನಗೆ. ಫಸ್ಟು ನಾನೇನು ಅಂದ್ಕೊಂಡಿದ್ದೆ, ನಾನೇನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಕಾಫಿ ಟೀ ಕುಡಿಯಲ್ಲ, ಸೊ ನನಗೇನು ಉಳ್ಕಲಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಉಳ್ಕಲ್ಲಾಗಿರೋದೇ ಗೊತ್ತಿಲ್ಲ. ಈಗ ಒಂದು 15 ಡೇಸಿಂದ ಅಲ್ಲಿ ನೋವು ಬರ್ತಾಯಿತ್ತು ಆಯಿತಾ. ಸ್ವೀಟ್ ತಿಂದಿನ ನೋವು ಬರ್ತಾಯಿತ್ತು, ಅದು ನೈಟ್ ಟೈಮ್ ಮಾತ್ರ ನೋವು ಬರ್ತಾಯಿತ್ತು. ಬಟ್ ಈಗ ಒಂದು 3 ಡೇಸು ನನ್ನ ಹಸ್ಬೆಂಡ್ ಬರ್ತಡೇ ಆದಮೇಲೆ ಕೇಕ್ನ ಅವತ್ತಿಂದ ನನ್ನ ಹಸ್ಬೆಂಡ್ ಬರ್ತಡೇ ಕೇಕ್ ತಿಂದಮೇಲೆ ಸಖತ್ತು ನೋವು ಬರ್ತಿತ್ತು. ನಿದ್ದೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನೈಟ್, ಅಷ್ಟು ನೋವು. ಸರಿ, ನನ್ನ ಹಸ್ಬೆಂಡ್ ಅವಾಗ ಫಸ್ಟ್ ನೋವು ಬಂದಾಗಲೇ ಆಸ್ಪತ್ರೆಗೆ ಹೋಗಿ ಬಂದಿದ್ರು. ನಾನೇನಕ್ಕೋ ನೋವು ಬರ್ತೈತೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಯಾಕೆಂದರೆ ನಾನು ಸ್ವೀಟ್ ತಿನ್ನಲ್ಲ, ಏನಕ್ಕೆ ನೋವು ಬರುತ್ತೆ. ನಾನು ತುಂಬ ಕಮ್ಮಿ ಸ್ವೀಟ್ ತಿನ್ನೋದು. ಹೆಂಗೆ ಅಂದರೆ ತಿಂಗಳಿಗೆ ಒಂದು ಸಲ ತಿಂದ್ರೂ ಹೆಚ್ಚಿನಾಗಿ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಈ ಕೋಲ್ಡ್ ಕೇಕ್ ಇಷ್ಟ ಅಂದ್ಬಿಟ್ಟು ತಿಂದುಬಿಟ್ಟೆ. ಅದು ಸಖತ್ ನೋವು ಬರ್ತಿತ್ತು. ಅಷ್ಟು ಸ್ವೀಟ್ ಇಷ್ಟ ಆಗೋಲ್ಲ. ನಾನೇನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಕಾಫಿ ಟೀ ಕುಡಿಯೋಲ್ಲ. ನೋಡೋಣ ಒಂದ್ಸಲ ನಮ್ಮ ಹಸ್ಬೆಂಡ್ಗೆ ತೋರಿಸ್ದಾಗ ಅವ್ರು ಹೇಳಿದ್ರು, ಇಲ್ಲ ಉಳ್ಕಲ್ಲ ಆಗೈತೆ ನಿನಗೆ, ಹೋಗೊಂದ್ಸಲ ತೋರಿಸ್ಕೊಬ ಅಂದರು. ನಾವು ಫ್ರೀ ಇಲ್ಲ, ಅದಕ್ಕೆ ನಾನೇ ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ನಿತ್ಯ ಕರ್ಕೊಂಡು ಹೋದ್ನ. ಲಾಸ್ಟ್ ಹಲ್ಲು ಮೇಲ್ಗಡೆದು ಪೂರ್ತಿ ಹೋಗಿದೆ. ನಾನು ಸ್ವಲ್ಪ ಇದೆ ಕೀಳಲೇಬೇಕಾದ ಅಂದರು. ಆಮೇಲೆ ಈ ಕಡೆದೊಂದು ನೋಡಿದ್ರು, ಇದಕ್ಕೆ ಬೇಕಾದ್ರೆ ನಾವು ಗಾರೆ ಹಾಕ್ಬೋದು, ಕೆಳಗಡೆ 2 ಇದಕ್ಕೆ ಗಾರೆ ಹಾಕ್ಬೋದು. ಬಟ್ ಈ ಲೆಫ್ಟ್ ಸೈಡ್ ಇರೋದನ್ನು ಕೀಳಲೇಬೇಕು ಅಂದರು. ಬಟ್ ಹಲ್ಲನ್ನ ಮೇಲ್ಗಡೆ ಕೀಳ್ಸಿದ್ರೆ ಕಣ್ಣಿಗೆ ಪ್ರಾಬ್ಲಮ್ ಅಂತ ಅಂತಾರಲ್ವ ಅಂದರು. ಹಂಗೆ ಬೆಳಗ್ಗೆ ನಮ್ಮ ಅಂಕಲ್ ಬಂದಿದ್ರ, ಅವರು ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ, ಕೀಳಿಸ್ಬೇಡ ಅಂದರು. ಇವಾಗ ಟೆನ್ಷನ್ ನನಗೆ ಏನು ಮಾಡೋದು ಅಂತ. ಬಟ್ ಅದು ತುಂಬ ಪೇಯ್ನ್ ಬರ್ತಿತ್ತಲ್ಲ, ಆಗ ನಾನೊಂದು ಹೋಮ್ ರೆಮಿಡಿ ಮಾಡಿದೆ ಗೊತ್ತಾ. 2 ಮಿನಿಟ್ಸಲ್ಲಿ ನೋವು ಹೋಯ್ತು. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 2 ಮಿನಿಟ್ಸಲ್ಲಿ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದರೆ 2 ಮಿನಿಟ್ಸಲ್ಲಿ ನೋವು ಆಗುತ್ತೆ. ಮತ್ತು ನೈಟೆಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ. ಅದೇನು ಮತ್ತೆ ನೋವು ಕಾಣಿಸೋದೇ ಇಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದೇ ಒಂದು ವೀಡಿಯೋ ಮಾಡಾಕ್ತೀನಿ. ಮತ್ತು ಇವತ್ತು ತೇಜು ಸ್ಕೂಲ್ಗೆ ಹೋಗಿಲ್ಲ. ಅಲ್ಲಿ ಕೆಳಗಡೆ ನಮ್ಮದು ದೇವಸ್ಥಾನದ ಆರ್ಚ್ ಅಮ್ಮನ ಸ್ಟ್ಯಾಚು ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಇವತ್ತು ಪಿಲ್ಲರ್ ಹಾಕಕ್ಕೆ ಬಂದಿದ್ದಾರೆ. ಒಂದು 10 ಮೆಂಬರ್ಸ್ ಬರ್ತೀವಿ ಅಂದಿದ್ರು. ಅದಕ್ಕೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನಾದ್ರು ಹೆಲ್ಪ್ ಮಾಡಿಕೊಡ್ತಾಳೆ, ಉಳಿಸ್ಕೊ ಅಂತ ಉಳಿಸಿದ್ದಾರೆ. ಅವಳು ಇಲ್ಲದೆ ಹೋದರೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೊತೀನಿ. ಅವ್ಳಿಗೆ ಅತ್ತ ಬಾ ಇತ್ತ ಬಾ, ಈಗ ನಿತ್ಯನೂ ಅವಳ ಜೊತೆ ಉಳ್ಕೊಳಕ್ಕೆ ನೋಡಿಲ್ಲ. ಅವಳನ್ನ ಅಂಗನವಾಡಿಗೆ ಕಳಿಸಿದ್ದೀನಿ. ಈಗ ಇವಳನ್ನ ಇಟ್ಕೊಂಡು ಕೆಲಸ ಮಾಡ್ಕೋಬೇಕು. ಹಾಗೆ ಬಂದು ನೋಡಿ, ಈ ಥರ ಇದು ಅಡ್ಯಾಪ್ಟರ್ ಫೋನಿಂದು ನಾನು ಮೀಶೋದಲ್ಲಿ ತರಿಸ್ತಾ ಇದ್ದ. 150 ರುಪೀಸು, 180 ರುಪೀಸ್. ಇದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾರು ಬೇಕಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. 3 ಪಿನ್ ಕೊಟ್ಟಿದ್ದಾರೆ. ಒಂದು ಸಿ ಪಿನ್ನು, ಒಂದು ಮಾಮೂಲಿ ಪಿನ್ನು, ಇನ್ನೊಂದು ಐಫೋನ್ ಪಿನ್ ಕೊಟ್ಟಿದ್ದಾರೆ ಆಯಿತಾ. ನಮ್ಮ ಮನೇಲಿ ಫೋನ್ ಜಾಸ್ತಿ ಆಗಿದ್ದಾವೆ. ಈಗ ನನ್ನ ಹಸ್ಬೆಂಡ್ ಮತ್ತೆ ಒಂದು ರೀಸೆಂಟಾಗಿ ಒಂದು ಫೋನ್ ತೊಗೊಂಡು ಬಂದರು. ಅದು ಚಾರ್ಜ್ ಹಾಕೋದಕ್ಕೆ ಆಗೋಲ್ಲ. ಮತ್ತು ನಾನು ವೀಡಿಯೋ ಮಾಡ್ತಾ ಇರ್ತೀನ, ಬಟ್ ನನಗೆ ಚಾರ್ಜ್ ಖಾಲಿ ಆಗ್ತಾ ಇರುತ್ತೆ. ನಾನು ಚಾರ್ಜ್ ಹಾಕ್ಕೋಬೇಕು. ಮತ್ತು ಕಿಚನಲ್ಲಿ ಏನು ಅಂದರೆ ನನಗೆ ರಿಂಗ್ ಲೈಟಿಗೆಲ್ಲ ರೆಸಿಪಿಗಳನ್ನ ಮಾಡ್ಬೇಕಾದ್ರೆ ಅದು ನನಗೆ ಲೈಟ್ ಇರಬೇಕು. ಲೈಟ್ ಇಲ್ಲ ಅಂದರೆ ಚೆನ್ನಾಗಿ ರೆಸಿಪಿನೇ ಕಾಣಿಸಲ್ಲ. ಅದೇ ಒಂದು ಕಲರ್ ಇರುತ್ತೆ, ಅದೇ ಒಂದು ಕಲರ್. ಈಗೇನೆಂದರೆ ಈ ಗ್ರೇವಿ ಇದನ್ನೆಲ್ಲ ಮಾಡಿದಾಗ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಗೊತ್ತಾ. ವೀಡಿಯೋದಲ್ಲಿ ನೋಡಿದ್ರೆ ವೈಟ್ ಕಲರು, ಲೈಟ್ ಆರೆಂಜ್ ಕಲರ್ ಈ ಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಒಂದು ಪ್ಲಗ್ನ ತರಿಸ್ಕೊಂಡೆ. ನಮ್ಮ ಹಸ್ಬೆಂಡ್ ಫೋನ್ ತಂದ್ರಲ್ಲ, ಅಲ್ಲಿ ಅಂಗಡಿಯಲ್ಲಿ ಪ್ಲಗ್ ಕೇಳಿದ್ದಕ್ಕೆ 600 ರುಪೀಸ್ ಏನೋ ಹೇಳಿದ್ರಂತೆ. ಇದೊಂದು ಅಡ್ಯಾಪ್ಟರ್ ಕೇಳಿದ್ದಕ್ಕೆ. ಇದು ವೈರಲ್ಲ, ಬರೀ ಅಡ್ಯಾಪ್ಟ್ರಿಗೆ ಹೇಳಿದ್ರಂತೆ. ಬಟ್ ಇದು 2 ಇದು ಬರುತ್ತೆ ಪಿನ್ನು. ನೋಡಿ, ಒಂದೇ ಅಡ್ಯಾಪ್ಟ್ರು, ನಾವು 2 ಈ ಥರ ಚಾರ್ಜರ್ ವೈರ್ನ ಹಾಕೋಬೋದು. ಇದರಲ್ಲಿ 3 ಪಿನ್ ಕೊಟ್ಟಿದ್ದಾರೆ. ಈ 3 ಪಿನ್ದು ಇದಲ್ದಲೆ ಈ ಥರದ್ದು ವೈರ್ನ ಇಲ್ಲಿಗೆ 2 ಹಾಕೋಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾರಿಗಾರು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಕೊಟ್ಟು ಹಾಕಿರ್ತೀನಿ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇದನ್ನು ನನ್ನ ಹಸ್ಬೆಂಡ್ಗೆ ಬರ್ತಡೇ ಗಿಫ್ಟ್ ಏನು ಗೊತ್ತಾ, ಇದು ಫೋಟೋ ನೋಡಿ. ನಾನು ಅವತ್ತು ಮಾಡೋದಕ್ಕೆ ಕೊಟ್ಟಿದ್ದೆ, ಬರ್ತಡೇ ದಿವಸನೇ ಮಾಡೋದಕ್ಕೆ ಕೊಟ್ಟಿದ್ದನ್ನ. ಆ ಬರ್ತಡೇ ದಿವಸ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟು ಬಂದಿದ್ದೆ. ಅಮೌಂಟ್ ಎಲ್ಲ ಕೊಟ್ಟು ಬಂದಿದ್ದೆ. ಬಟ್ ಬರ್ತಡೇ ದಿನ ಯಪ್ಪ ಫೋನೇ ಎತ್ತಲಿಲ್ಲ, ನನಗೆ ಫೋಟೋ ಸಿಗಲಿಲ್ಲ. ಬಟ್ ಏನು ಗೊತ್ತಿ, ಇದು ಈ ಕಲರ್ ಇರಲಿಲ್ಲ, ಫುಲ್ಲು ರೆಡ್ ಕಲರ್ ಶರ್ಟ್. ಅದು ಅವ್ರು ಸ್ವಲ್ಪ ಎಡಿಟಿಂಗಲ್ಲಿ ಇದು ಮಾಡಿ ಕಲರ್ ಡಲ್ ಮಾಡಿದ್ದಾರೆ. ಪ್ರಿಂಟ್ ಮಾಡಬೇಕಾದ್ರೆ ಸರಿ ಮಾಡಿಲ್ಲ ಅವರು.
ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು. ಈ ಗಿಫ್ಟ್ ಮಾತ್ರ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ. ನಂಗೆ ಗೊತ್ತಿತ್ತು ಇದು ಇಷ್ಟ ಆಗುತ್ತೆ ಅಂತ, ಯಾಕೆಂದರೆ ನಮ್ಮ ಮನೇಲಿ ಯಾವುದೇ ಫೋಟೋ ಫ್ರೇಮ್ ಇಲ್ಲ. ಇದೇ ಫಸ್ಟ್ ಫೋಟೋ ಫ್ರೇಮ್ ನಮ್ಮ ಮನೇಲಿ. ಇನ್ನು ನೆಕ್ಸ್ಟ್ ಮಕ್ಕಳದ್ದು ಒಂದೊಂದು ಮಾಡಿಸೋಣ ಅಂತ ಅಂದ್ಕೊಂಡು ಆಮೇಲೆ ತೇಜು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಬಿಡೋಣ, ಹೆಂಗಿದ್ರು ಅಡುಗೆಗೆ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನಾನು ನೈಟ್ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ, ಶುಂಠಿನ ವಾಶ್ ಮಾಡಿ. ಬಟ್ ಅದನ್ನು ರುಬ್ಬೋದಕ್ಕೆ ಶುಂಠಿ ಕಟ್ ಮಾಡಬೇಕಿತ್ತು. ತೇಜುಗೆ ಇದೊಂದು ಶುಂಠಿ ಕಟ್ ಮಾಡಿಕೊಡು ನೀನು ಸಾಕು ಅಂತ ಅಂದ್ಬಿಟ್ಟು ಅವಳಿಗೆ ಶುಂಠಿ ಕಟ್ ಮಾಡೋದಕ್ಕೆ ಬಿಟ್ಟೆ. ಪಾಪ ಎಲ್ಪ್ ಮಾಡಿಕೊಡುತ್ತೆ. ನನಗೆ ರಜಾ ಹಾಕೋ ಇಂಟೆನ್ಷನ್ ಏನಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ಒಬ್ಬಳೇ ಮಾಡ್ತೀಯಲ್ಲ ಅಂದ್ಬಿಟ್ಟು ರಜಾ ಹಾಕ್ಸಿದ್ರು. ಆಟ ಆಡ್ಕೊಂಡು ಹಂಗೆ ಎಲ್ಪ್ನ ಮಾಡಿಕೊಟ್ಲು. ಆಮೇಲೆ ಇಬ್ಬರು ಸೇರಿಕೊಂಡು ನಾನೇನು ಮಾಡಿದೆ ಅಂದರೆ ಫಸ್ಟ್ ಕಟ್ಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಯಾಕೆಂದರೆ ಅದು ನಮ್ಮದು ಕಿಚನ್ನು ದೊಡ್ಡ ಪಾತ್ರೆ ಇಟ್ಟು ಮಾಡೋದ್ರಿಂದ ಕೆಳಗಡೆ ಇಟ್ಟು ಮಾಡ್ಕೋಬೇಕು. ಒಂದು ಸಲ ಇಟ್ಕೊಂಡು ಮಾಡ್ತಾಯಿದ್ರೆ ಮತ್ತೆ ಅಲ್ಲಿ ಓಡಾಡೋದಕ್ಕಾಗಲ್ಲ, ಮತ್ತು ರುಬ್ಬೋದು ಇದೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಡುಗೆನ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಅನ್ನ ಸಾಂಬಾರು ಮಾಡಬೇಕಿತ್ತು, ಬಟ್ ಪಲಾವ್ನ ಮಾಡೋಣ ಅಂದ್ಬಿಟ್ಟು ಪಲಾವು, ಪಾಯಸ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಬೇಕಾಗುತ್ತೆ ಫ್ರಿಜ್ಜಿಗೆ ಇಡೋಣ ಅಂತ ಅಂದ್ಬಿಟ್ಟು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬೇಕಾದ್ರೆ ಒಂದು ಟಿಪ್ಸ್ನ ಫಾಲೋ ಮಾಡಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ರುಬ್ಬೇಕಾದ್ರೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿಟ್ರೆ ತುಂಬ ದಿನದವರೆಗೂ ಕಲರು ಚೇಂಜ್ ಆಗೋಲ್ಲ, ಮತ್ತು ಅಷ್ಟೇ ಫ್ರೆಶ್ ಆಗಿ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಟಿಪ್ಸ್ನ ಫಾಲೋ ಮಾಡಿ. ಆಮೇಲೆ ನಾನು ಮಸಾಲೆಗೆಲ್ಲ ಏನೇನು ಬೇಕು ಎಲ್ಲ ಹೆಚ್ಚೋದು, ಎಲ್ಲ ರುಬ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏಕೆಂದರೆ ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡಿದಾಗ ನನಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ ನಾನು, ಏಕೆಂದರೆ ಪದೇ ಹೆಚ್ಚೋದು ಇದೆಲ್ಲ ನನಗೆ ಇಷ್ಟ ಆಗೋಲ್ಲ. ಆಮೇಲೆ ಒಬ್ಬಳೇ ಅಡುಗೆ ಮಾಡೋದಕ್ಕೂ ತುಂಬಾ ಇಷ್ಟ ಆಗುತ್ತೆ. ಸೊ ಪಾತ್ರೆ ಎಲ್ಲ ಇದು ದೊಡ್ಡ ಪಾತ್ರೆ ಎಲ್ಲ ದೇವಸ್ಥಾನ ಹತ್ರನೇ ಇಟ್ಟಿದ್ದೆ ಕೆಳಗಡೆ ನಾನು. ಇಲ್ಲಿ ನನಗೆ ಕಿಚನಿಗೂ ಸ್ವಲ್ಪ ಜಾಗ ಆಗೋಲ್ಲ, ಮತ್ತು ಇನ್ನೇನು ಅಡುಗೆ ಎಲ್ಲ ಮಾಡೋದೆಲ್ಲ ಅಲ್ಲೇ ಅಲ್ವಾ ಅಂದ್ಬಿಟ್ಟು ಎಲ್ಲನೂ ಅಲ್ಲೇ ಇಟ್ಟಿದ್ದೆ. ಬಟ್ ಇವತ್ತು ಇಲ್ಲೇ ಅಡುಗೆ ಮಾಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಎಲ್ಲ ತರಿಸ್ಕೊಂಡೆ. ಸೊ ಎಲ್ಲ ರೆಡಿ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಬಂದಿಟ್ಕೊಂಡು ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಬಂದು ಸಿಂಪಲ್ಲಾಗಿ ಟೊಮೊಟೊ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಅವ್ರು ಊಟ ತಂದೋದಾಗ ಬೆಳಗ್ಗೆನೂ ಪಲಾವೇ ತಿಂದಿದ್ದೀವಿ, ಇವಾಗಲೂ ಪಲಾವೇ ತಿನ್ನಬೇಕಾ ಅಂತಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ, ಹಂಗಿದ್ದಿದ್ರೆ ನಾನು ಅನ್ನ ಸಾಂಬಾರೇ ಮಾಡ್ತಾಯಿದ್ದೆ, ತಿಳಿ ಸಾರು, ಬೇಳೆ ಸಾರು, ಅನ್ನ, ಹಪ್ಳ ಇದೆ ಪಾಯಸ ಮಾಡ್ಬೋದಿತ್ತು. ಸೊ ನಂಗೆ ಗೊತ್ತಿರಲಿಲ್ಲ, ನಾನು ಪಲಾವೇ ಮಾಡಿದೆ. ಬಟ್ ಟೇಸ್ಟ್ ಎಲ್ಲ ಸೂಪರಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಪಾಯಸನೂ ಅಷ್ಟೇ, ಇವಾಗ ನಾನು ಹೇಳ್ತೀನಲ್ಲ ಇದರಲ್ಲಿ ಮಾಡಿದರೆ ತೀರ ಗಟ್ಟಿ ಅನ್ನೋ ಥರ ಆಗೋಲ್ಲ ಪಾಯಸ, ಮತ್ತು ಟೇಸ್ಟು ಕೂಡ ಸೂಪರಾಗಿ ಇರುತ್ತೆ. ನಾನಿಲ್ಲಿ ಬಂದು ಒಂದು 10 ಮೆಂಬರ್ಸ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಆಯಿತಾ. ನಿತ್ಯ ಶಿಶ್ವರಕ್ಕೆ ಹೋಗಿಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗೋದು ಅಡುಗೆ ಮಾಡೋದಕ್ಕೆ, ಏಕೆಂದರೆ ಅವಳು ಬಂದು ಒಲೆ ಮುಟ್ಟೋದು, ಅದಕ್ಕೆ ಕೆಳಗಡೆ ಸಿಲಿಂಡ್ರು ಒಲೆ ಇಟ್ಕೊಂಡು ಅಡುಗೆ ಮಾಡ್ತಿರೋದ್ರಿಂದ ಮೇ ಬಿ ಸ್ವಲ್ಪ ಕಷ್ಟ ಆಗೋದು. ಅವಳು ಅಂಗನವಾಡಿಗೆ ಹೋಗಿಲ್ಲ ಅಂದಿದ್ರೆ. ತೇಜು ಇದ್ದಿದ್ದರಿಂದ ಅವಳು ಹೋಗಲ್ಲ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಹೋದ್ಲು ಅವಳು. ಇವಾಗ ಪಲಾವ್ ಆಲ್ಮೋಸ್ಟ್ ಆಗಿದೆ. ನೀವು ಈ ಥರ ತುಂಬ ಜನಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಅದನ್ನು ದಮ್ ಕಟ್ಟಬೇಕಾದ್ರೆ ಏನು ಮಾಡಿ ಅಂದರೆ ಲೋ ಫ್ಲೇಮಲ್ಲಿ ತಳದಲ್ಲಿ ಒಂದು ಹರಳೆನ ಇಟ್ಬಿಟ್ಟು ಅದ್ರ ಮೇಲೆ ಆ ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸಿಲಿಂಡ್ರನ್ನ ಇಟ್ಟು ಒಂದು 5 ಮಿನಿಟ್ಸು ಫುಲ್ಲು ಲೋ ಫ್ಲೇಮಲ್ಲಿ ಕುಕ್ನ ಮಾಡಿ, ಆವಾಗ ನೀಟಾಗಿ ದಮ್ ಆಗುತ್ತೆ. ಆಮೇಲೆ ಅದನ್ನು ಪದೇ ಎತ್ತೋದಕ್ಕೆ ಹೋಗಬೇಡಿ, ಒಂದು 10 ಮಿನಿಟ್ಸ್ ಅದ್ರ ಪಾಡಿಗೆ ಅದು ಬಿಟ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿದರೆ ಪಲಾವ್ ನೀಟಾಗಿ ಉದುರಾಗಿ ರೆಡಿಯಾಗಿರುತ್ತೆ. ಆಮೇಲೆ ಅದಕ್ಕೆ ರಾಯ್ತಕ್ಕೆ ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಸೌತೆಕಾಯಿನ ತುರ್ಕೋತಾ ಇದ್ದೀನಿ. ಸೌತೆಕಾಯಿನ ತುರಿದಾಕಿದ್ರೆ ರಾಯ್ತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹೆಚ್ಚು ಕೂಡ ಹಾಕೋಬೋದು, ಬಟ್ ತುರಿದಾಕಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅದು ತೀರ ಜಾಸ್ತಿ ದಪ್ಪಗೆ ಬಾಯಿ ಸಿಗ್ತಿರಲ್ಲ. ಈ ಕಡೆ ಪಲಾವ್ ರೆಡಿಯಾಗಿತ್ತು, ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಪಾಯಸ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟು ಶಾವಿಗೆನ ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಮನೆ ತುಪ್ಪನೇ ಹಾಕ್ಬಿಟ್ಟು ಶಾವಿಗೆ ಇರುತ್ತಲ್ವ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು. ತೀರ ಬ್ರೌನ್ ಕಲರ್ ಬರೋದು ಬೇಡ, ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆಮೇಲೆ ನಾನಿಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಇವಾಗ ಹುರಿದಿರೋ ಶಾವಿಗೆಗೆ ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಶಾವಿಗೆಗೆ ಬಿಸಿನೀರು ಹಾಕಿ ಬೇಯಿಸೋದ್ರಿಂದ ಅದು
ನಾವು ಹಾಲೆಲ್ಲ ಹಾಕಿ ಅದು ಗ್ಯಾಸ್ ಆಫ್ ಮಾಡಿದ್ಮೇಲೆ ತೀರಾ ಗಟ್ಟಿಗಾಗೋದಿಲ್ಲ ಆ ಶಾವಿಗೆ. ನೋಡಿ ಇವಾಗ ನೀಟಾಗಿ ನೀರಲ್ಲಿ ಚೆನ್ನಾಗಿ ಬೆಂದಿದೆ. ನೀವು ಅಮ್ಕಿ ನೋಡಿದಾಗ ಅದು ಚೆನ್ನಾಗಿ ಸ್ಮ್ಯಾಶ್ ಆದರೆ ಬೆಂದಿದೆ ಅಂತ. ಇವಾಗ ಇದಕ್ಕೆ ಕಾಯಿಸಿರೋ ಹಾಲನ್ನ ಹಾಕೋತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಬಾದಾಮ್ ಪೌಡ್ರು ಕೂಡ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ, ಹಾಲನ್ನ ಹಾಕ್ಬಿಟ್ಟು ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರಲ್ಲೇ ಚೆನ್ನಾಗಿ ಬೇಯಿಸ್ಬಿಡಿ ಶಾವಿಗೆನ. ಆಮೇಲೆ ಹಾಲು ಹಾಕ್ಬಿಟ್ಟು ಆಮೇಲೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡಿ ಜಾಸ್ತಿ ಏನಾಗುತ್ತೆ ಅಂದರೆ ಸಕ್ಕರೆ ಹಾಕಿದ ಮೇಲೆ 1-2 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು. ನೀವು ಜಾಸ್ತಿ ಕುದಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದಾಗಲೇ ಆಫ್ ಮಾಡಿದರೆ ಆಮೇಲೆ ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಲೈಟಾಗಿ ಗಟ್ಟಿ ಆಗುತ್ತೆ ಅಷ್ಟೇ. ಆಮೇಲೆ ತೆಳ್ಳಗೆ ಇರುತ್ತೆ. ಪಲಾವ ಇಲ್ಲಿಟ್ಟಿ ಮರ್ತೋಗ್ಬಿಡ್ತು. ಅಲ್ಲಿ ಹೋಗುತ್ತಾ ಇದೇ ತೊಡೆ ಮೇಲೆ ಮೊಸರು ತಡೆ ಮೇಲೆ ಇಟ್ಕೊತೀನಿ. ಪಾಯಸ ಮತ್ತೆ ಅಮ್ಮ ಪಲಾವ್ ಏನೋ ಚಲ್ದ್ರೆ ಅದನ್ನು ಸುಡುತ್ತಮ್ಮ. ಪ್ಲಾಸ್ಟಿಕ್ ಅಲ್ವೇನ್ರಿ ಅಮ್ಮ? ಅಲ್ಲಿಗೆ ಒಂದು ಮ್ಯಾಟ್ ತಂದಾಕೆ ದಾರದೆ ಕಣ್ಣ ನಾನೋ ಜೀನದು ಪಲಾವ್ ಪಲಾವ್ ಪಲಾವು ಪಲಾವು ಇಟ್ಕೊಬತ್ತು. ಸೈಡ್ ಬಾ 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 ಸೈಡ್ ಬಾ. ಆಯ್ತೆ ಐತೆ. ಇವತ್ತು ಏನಕ್ಕಪ್ಪ ಇಷ್ಟೊಂದು ಜನ ಕೆಲಸಕ್ಕೆ ಬಂದಿದ್ದಾರೆ ಅಂದರೆ ನನ್ನ ಹಸ್ಬೆಂಡ್ದು ಡ್ರೀಮ್ ಪ್ರಾಜೆಕ್ಟ್ ಇದು. ಚಾಮುಂಡೇಶ್ವರಿದು ಆರ್ಚ್ ಮಾಡಿಸ್ಬೇಕು ಅಂದ್ಬಿಟ್ಟು ನನಗೆ ಮನೆ ಕಟ್ಟಬೇಕು ಅನ್ನೋ ಡ್ರೀಮು. ನನ್ನ ಹಸ್ಬೆಂಡ್ಗೆ ಅಮ್ಮಂದು ಆರ್ಚ್ ಮಾಡಬೇಕು ಅಂದರೆ ಆ ಸ್ಟ್ಯಾಚು ಮಾಡಬೇಕು ಅಂತ ಆಸೆ. ಸೊ ಅದಕ್ಕೆ ಇವತ್ತು 2ನೇ ದಿನ ಆ್ಯಕ್ಚುಲಿ ಕೈ ಹಾಕಿರೋದು. ಇವತ್ತು ಆ ಫಸ್ಟ್ ಪಿಲ್ಲರ್ನ ಹಾಕ್ತಾ ಇದ್ದಾರೆ. ತುಂಬ ಆಸೆ ನನ್ನ ಹಸ್ಬೆಂಡ್ಗೆ ದೇವಸ್ಥಾನಕ್ಕೆ ಏನಾದರೂ ಮಾಡೋದು ಅಂದರೆ. ಅವ್ರು ದುಡಿಯೋ ದುಡ್ಡಲ್ಲಿ 90% ಅಲ್ಲಿಗೆ ಹಾಕ್ತಾರೆ. ಅದೊಂದಾಗಿ ಇನ್ನೊಂದು ಸ್ವಲ್ಪ ದೇವಸ್ಥಾನದ ಕೆಲಸ ಉಳ್ಕೊಳುತ್ತೆ. ಫಸ್ಟ್ ನಾವು ಅದನ್ನೇ ದೇವಸ್ಥಾನದ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕಟ್ಟೋಣ, ಇವಾಗ ಬೇಡ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿಬ್ರು ಇವಾಗ ಕೈ ಹಾಕಿದ್ದೀವಿ. ಇನ್ನೊಂದು 2-3 ಇಯರ್ಸು ಇದೇ ಕೆಲಸ ಆಗುತ್ತೆ. ಅಂದರೆ 1.5 ಇಯರಲ್ಲಿ ಮುಗಿಸ್ಬಿಡ್ತಾರೆ ಇದನ್ನು. ಬಟ್ ಅದೇ ದೇವಸ್ಥಾನದ ಮಿಕ್ಕಿದ ಕೆಲಸ ಅದು ಇದು ಅಂತೆಲ್ಲ ಸೇರ್ಕೊಂಡು ಫಿನಿಶ್ ಆಗಿ ನಾವು ಮನೆ ಕೈ ಹಾಕೋಷ್ಟು 5 ಇಯರ್ಸ್ ಆಗ್ಬೋದು. ಕೆಲವೊಂದು ಜನ ಅನ್ಕೋಬೋದು ಗಂಡು ಮಕ್ಕಳೆಲ್ಲ ಏನಕ್ಕೆ ಇದೆಲ್ಲ ಅಂತ. ಗಂಡು ಮಕ್ಕಳಿದ್ರೇ ಇದನ್ನೆಲ್ಲ ಮಾಡಬೇಕು ಅನ್ನೋದೇನಿಲ್ಲ. ಹೆಣ್ಮಕ್ಳು ಮುಂದುವರ್ಸ್ಕೊಂಡು ಹೋಗ್ಬೋದು ಪೂಜೆನ. ದೇವರೇನು ಗಂಡೇ ಮಾಡಬೇಕು ಹೆಣ್ಣೆ ಮಾಡಬೇಕು ಅಂತ ಏನು ಹೇಳಿಲ್ಲ ಅಲ್ವಾ. ಇದು ನನ್ನ ಹಸ್ಬೆಂಡ್ ಆಸೆ ಪಟ್ಟು ಅವ್ರ ಕನಸು ಇದು. ಮಗ ಮಾಡಲಿ ಅಂತ ಮಾಡ್ತಿರೋದಲ್ಲ, ಅವ್ರ ಕನಸು ಇದು. ಅವ್ರ ಕನಸಿಗೆ ಇದು ಮೊದಲನೇ ಮೆಟ್ಲು ಅಂತಲೇ ಹೇಳ್ಬೋದು. ಅವ್ರಿಗೆ ತುಂಬಾ ಖುಷಿ ಮಾಡಿಸೋದಕ್ಕೆ. ಪಾಪ ಹಗಲು ರಾತ್ರಿ ಕಷ್ಟಪಡ್ತಾರೆ ಬೋರ್ವೆಲ್ ಗಾಡಿ ಹತ್ರ. ಅಲ್ಲಿ ಕಷ್ಟಪಟ್ರೇ ಇವತ್ತು ಇದನ್ನೆಲ್ಲ ಮಾಡೋದಕ್ಕಾಗೋದು. ಸೊ ಅವರಿಗೆಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅವರು ಆ್ಯಕ್ಚುಲಿ ಇವಾಗ ಇಲ್ಲಿ ಲೋಕಲ್ ಅವ್ರು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಇದು ಆರ್ಚು ಮತ್ತು RCC ಎಲ್ಲ ಆದಮೇಲೆ ಅಮ್ಮನ ಸ್ಟ್ಯಾಚು ಮಾಡೋಕ್ಕೆ ತಮಿಳ್ನಾಡಿಂದ ಲೇಬರ್ಸ್ ಬರ್ತಾರೆ. ಎಲ್ಲ ನಾವು ಕಾಂಟ್ರಾಕ್ಟ್ಗೆ ಗುತ್ತಿಗೆನ ಕೊಟ್ಟಿದ್ದೀವಿ. ಸೊ ಇದಕ್ಕೋಸ್ಕರನೇ ದೇವಸ್ಥಾನದ ಹತ್ರ CC ಕ್ಯಾಮ್ರಾನ ಹಾಕ್ಸಿರೋದು. ಯಾಕೆಂದರೆ ತುಂಬ ಮೆಟೀರಿಯಲ್ಸ್ ಅದು ಇದು ಹಾಕ್ಸ್ತಾ ಇರ್ತೀವಿ ಅಂದ್ಬಿಟ್ಟು CC ಕ್ಯಾಮ್ರಾನ ಹಾಕಿಸ್ಕೊಂಡಿದ್ದೀವಿ. ಅವರು ಒಂದು 8-9 ಜನ ಇದ್ದರು. ಇನ್ನು ನಾವೊಂದು 3 ಜನ ಸೇರಿ ಒಂದು 15 ಜನಕ್ಕೆ ಆಗೋಷ್ಟು ನಾನು ಪಲಾವನ್ನ ಮಾಡಿದ್ದೆ. ಅದರಲ್ಲೂ ಸ್ವಲ್ಪ ಉಳ್ಕೊತ್ತು. ಆ್ಯಕ್ಚುಲಿ ಪಾಯಸ ಮಾಡೋ ಐಡಿಯಾ ಇರಲಿಲ್ಲ ಆಯಿತಾ. ನಾನು ಸಂಜೆ ಒಬ್ಬರು ಮನೆಗೆ ಹೋಗಬೇಕಿತ್ತು. ಅವ್ರು ಪ್ರೆಗ್ನೆಂಟು. ಅವ್ರಿಗೆ ಅವ್ರು ನೋಡ್ಕೊಬಿಡ್ತೀವಿ. ಅವರು ವೆಜ್ಜೇ, ಹಂಗಾಗಿ ಅಲ್ಲಿಗೂ ಪಾಯಸ ತೊಗೊಂಡಂಗೆ ಓದಂಗೆ ಆಗುತ್ತೆ ಅಂದ್ಬಿಟ್ಟು ಪಾಯಸನ ಮಾಡಿದ್ದೆ. ನೋಡಿ ಇವಾಗ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ಗೆ ಎಷ್ಟು ಖುಷಿ ಅಂದರೆ ಅವ್ರಿಗೆ ತುಂಬ ಆಸೆ ಪಟ್ಟು ಮಾಡಿಸ್ತಾ ಇರೋ ಕೆಲಸ ಇದು.
ಆದಷ್ಟು ಬೇಗ ನೀಟಾಗಿ ಎಲ್ಲ ಒಳ್ಳೆಯದಾಗಿ ಮುಗೀನಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ. ಕಾಂಕ್ರೀಟ್ ಸೆಟ್ಟಾಗ ಅಲ್ಲೇ ಹೇಳ್ಕೊಬಿಡು ಸಾಕಲ್ಲ ಹತ್ತಕ್ಕಾಗಲ್ಲ ನೀನು. ಓಕೆ, ನೋಡಿದ್ರಿ ಅಲ್ವಾ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಲಾಸ್ಟಲ್ಲಿ ನಾನು ಅದ್ರದ್ದು ಡೆಮೋ ಪಿಕ್ಚರ್ನ ಹಾಕ್ತೀನಿ, ಅಂದರೆ ನಾವು ಯಾವ ಥರ ಮಾಡಿಸ್ತಾ ಇದ್ದೀವಿ ಅನ್ನೋದೊಂದು ಪಿಕ್ಚರ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ವೀಡಿಯೋನ ಮಾಡೋದಕ್ಕೆ ಸ್ವಲ್ಪ ಎನ್ಕರೇಜ್ ಸಿಕ್ದಂಗೆ ಆಗುತ್ತೆ, ಸ್ವಲ್ಪ ಮೋಟಿವೇಶನ್ ಆಗ್ದಂಗೆ ಆಗುತ್ತೆ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೇ ಆ ಪಿಕ್ಚರ್, ಇದೇ ಥರ ನಾವು ಮಾಡಿಸ್ತಾ ಇರೋದು.